ಈ ದೇಶ ಕಂಡಂಥ ಮೇಧಾವಿಗಳಲ್ಲಿ ಅಪ್ರತಿಮ ಮೇಧಾವಿ ಅವರು ಅಂಬೇಡ್ಕರ್. ಅವ್ರು ಏನಂತ ಭಾಷಣ ಮಾಡಿದ್ದಾರೆ ಅಂದರೆ, ಈ ದೇಶದಲ್ಲಿ ಇರ್ತಕ್ಕಂಥ ಅಸಮಾನತೆ ಹೋಗದೆ ಹೋದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಈ ಅಸಮಾನತೆ ತೊಡೆದಾಕ್ಲೇಬೇಕು. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಜಾತೀಯತೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು ಅಲ್ವಾ? ಮತ್ತೆ ಈಗ ಅವ್ರ ಅಭಿಪ್ರಾಯ ಏನು ಹೇಳಿರ್ಬೇಕು ನಂಗೆ ಗೊತ್ತಿಲ್ಲ. ಯಾವ ಸಂದರ್ಭದಲ್ಲಿ ಹೇಳಿದ್ರು, ಯಾವ ಸನ್ನಿವೇಶದಲ್ಲಿ ಹೇಳಿದ್ರು ಗೊತ್ತಿಲ್ಲ ನನಗೆ. ಬಟ್ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ after much discussion. These are the programs, guarantee programs. They can uplift the downtrodden people of the society. ಸರ್, ಈಗ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಅತಿ ಹೆಚ್ಚಿನದಾಗಿ ಶಾಸಕರ ಬೆಂಬಲ ಸಿದ್ದರಾಮಯ್ಯರಿಗಿದೆ. ಸಿದ್ದರಾಮಯ್ಯ ಹೇಳಿದ ಮೇಲೆ ಇದು ಕ್ಲಿಯರ್ ಆಗಿದೆ. ಇನ್ನು ಉಳಿದವರು ಕೂಡ ಅಭಿಪ್ರಾಯ ಹೇಳ್ದೇನೆ ಇನ್ಮೇಲೆ ಸುಮ್ಮನೆ ಇರಬೇಕಂದ್ರೆ ವೋಟಿಂಗ್ ನಿಮ್ಗೆ ಹೆಚ್ಚಾಗಿದೆ, ಡಿ ಕೆ ಶಿವಕುಮಾರ್ ಕಡಿಮೆ ಆಗಿದೆ ಅನ್ನೋದು ಜಾರಕಿಹೊಳಿ ಅವರ ಮಾತಾಗಿದೆ ಸರ್. ಅವ್ರ ಅಭಿಪ್ರಾಯ ಕೇಳ. ಅದೇ ಸರ್, ಅತಿ ಹೆಚ್ಚಾಗಿ ನಿಮ್ಗೆ ವೋಟಿಂಗ್ ಆಗಿತ್ತು ಅಂತ ಹೇಳಿ ಅವ್ರ ಅಭಿಪ್ರಾಯ ಹೇಳಿದಾರಲ್ಲ, ಕೇಳಿ ಅವ್ರಿಗೆ. ಸರ್, ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಿದೆಯಾ ಸರ್? ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ಗಳಲ್ಲಿ, ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ, ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಿದೆಯಾ? ಕಾಲೇಜ್ಗಳಲ್ಲಿ ಅದು ಚಿಂತನೆ ಇದೆ. ರಾಹುಲ್ ಗಾಂಧಿ ಅವರು ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸ್ವಲ್ಪ ಇಂಟ್ರೆಸ್ಟೆಡ್ ಇದ್ದಾರೆ ಅದರಲ್ಲಿ. ಹೌದು, ವೈ ನಾಟ್ ಅಲ್ಲ ಹೇಳ್ತೀನಿ ಸರ್. ಈಗ ಮೇಕೆದಾಟು ವಿಚಾರಕ್ಕೆ ಸರ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾವು ಬಂದ್ರೆ ಮಾತ್ರ ಆಗುತ್ತೆ ಅನ್ನೋಂಥದ್ದನ್ನ. ಈಗ ಕೇಂದ್ರ ಸರ್ಕಾರದಲ್ಲಿ ಇದ್ದಾರಲ್ಲ, ಏನಂತ ಹೇಳಿದ್ರು ಕಳೆದ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರಪ್ಪ? ನಾವು ಬಂದ ತಕ್ಷಣನೇ ಮಾಡಿಸ್ತೀವಿ ಅಂತ ಹೇಳಿದ್ರು. ಈಗ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಕರ್ನಾಟಕದಲ್ಲಿ ನಾವು ಬರೋ ತನಕ ಆಗಲ್ಲ ಅಂತ ಹೇಳಿ. ಕರ್ನಾಟಕದಲ್ಲಿ ಯಾವ ಬರೋದಿಲ್ವಲ್ಲ, ಹಾಗೆ ಬೇಡವಾ? ಮೇಕೆದಾಟು ಬೇಡವಾ? ಅವ್ರು ಯಾವತ್ತೂ ಬಂದಿಲ್ಲ. ಇವತ್ತಿನವರಿಗೆ ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗಲೇ 59 ಸೀಟು ಹೈಯೆಸ್ಟ್ ತಗೊಂಡಿದ್ದದು ಅಲ್ವಾ? ನಾನು ಜನತಾದಳದ ಅಧ್ಯಕ್ಷನಾಗಿದ್ದಾಗ, ಜನತಾದಳ ಅಧ್ಯಕ್ಷನಾಗಿದ್ದಾಗ ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ತಗೊಂಡಿದ್ದದು ಆಗ. ಯಾವಾಗ ಗೊತ್ತಾದ ನಿಮಗೆ? 2004. ಅದು ಬಿಟ್ಟ ಮೇಲೆ ಅವರು ಶಕ್ತಿ ಡಿಕ್ಲೈನ್ ಆಗಿರೋ ಚುನಾವಣೆಯಿಂದ ಚುನಾವಣೆಗೆ ಜಾಸ್ತಿ ಆಗಿದೆಯಾ? ಹೇಳಿ ನೀವು. ಈಗ ಎಷ್ಟಿದ್ದಾರೆ ಅವರು? ಆಗ ಎಷ್ಟಿತ್ತು? ನಾನಿದ್ದಾಗ ಎಷ್ಟಿತ್ತು? 59. ಈಗ ಎಷ್ಟಾಗಿದ್ದಾರೆ? ಮತ್ತೆ ಅವರು ಹಗಲ್ಗನಸಲ್ವ ಅದು? Sir, so today you are making it clear that there will be no change of guard in Karnataka and there is no vacancy for the CM post or anywhere. That is what D.K. Shivakumar said it, and I am also said the same. See, there is no vacancy. Is there any vacancy of chief ministership?
I'm very much here before you. I am the Chief Minister of Karnataka. ಸರ್, ಈಗ ರಾಹುಲ್ ಗಾಂಧಿ ಅವರು OBC ಬಗ್ಗೆ ಹೆಚ್ಚು ಹೋರಾಟವನ್ನ ಮಾಡ್ತಿದ್ದಾರೆ. ಈಗ ಕಾಂಗ್ರೆಸ್ ಆಡಳಿತದಲ್ಲಿರೋ ರಾಜ್ಯಗಳ ಪೈಕಿ ನೋಡೋದಾದ್ರೆ OBC CM ಇರೋದು ನೀವು ಒಬ್ಬರೇ. ಈ ಹಂತದಲ್ಲಿ ಈ ಚರ್ಚೆಗಳು ಸೂಕ್ತ ಅಲ್ಲ ಅನ್ನೋಂಥದ್ದು ನಿಮ್ದು ಅಭಿಪ್ರಾಯ? ಇಲ್ಲಿ ಈಗ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ. ನೋಡಪ್ಪ, ಹೈಕಮಾಂಡ್ ನಲ್ಲಿ ಇದೆ ಚರ್ಚೆ. ಅದು ಹೈಕಮಾಂಡ್ ನಲ್ಲಿ ಇದೆಯಂದ್ರೆ ಚರ್ಚೆ ಅಲ್ಲ, ಯಾರೋ ಒಬ್ರು ಇಬ್ರು ಹೇಳ್ಬಿಟ್ರೆ ಅದು ಹೈಕಮಾಂಡ್ ಚರ್ಚೆ ಅಲ್ಲ. ಓಕೆ, ಥ್ಯಾಂಕ್ ಯು. Thank you, sir. ಸರ್, ಮುಂದೆ ಒಂದು ಲಾಸ್ಟ್ ಕ್ವಶನ್ ಸರ್. ಮೂಡ ವಿಚಾರದಲ್ಲಿ ಸರ್ ಹೈಕೋರ್ಟ್ ನೋಟಿಸ್ ಕೊಡೋದಕ್ಕೆ ಆದೇಶ ಮಾಡಿದೆ ಸರ್. ನಿಮ್ಮ ಪತ್ನಿಯವ್ರಿಗೆ ನೋಟಿಸ್ ಕೊಡೋದಕ್ಕೆ ಹೈಕೋರ್ಟ್ ಆದೇಶ ಮಾಡಿದೆ ಸರ್. ಯಾರಿಗೆ? ಸರ್ ಅದೇ ಮೂಡ ವಿಚಾರದಲ್ಲಿ ಸರ್. ಏನು ಹೈಕೋರ್ಟಿನಿ? ಮೂಡ ವಿಚಾರದಲ್ಲಿ ನೋಟಿಸ್ ಕೊಡೋದಕ್ಕೆ ಆದೇಶ ಮಾಡಿದೆ ಸರ್. ಯಾರಿಗೆ ನೋಟಿಸ್ ಕೊಡೋದಕ್ಕೆ? ನಿಮ್ಮ ಮೇಡಮ್ ನನಗೆ ಗೊತ್ತಿಲ್ಲ, ತಿಳ್ಕೊತೀನಿ. ಇವತ್ತು ಈಗ ಸರ್ ಗೊತ್ತಿಲ್ಲ, ನಾನು ಕೇಳ್ತೀನಿ. ಗೊತ್ತಿಲ್ಲ, ನಾನು ಕೇಳ್ತೀನಿ. ಪೊನ್ನಣ್ಣ ಅಂತ ನಂಗೆ ಗೊತ್ತಿಲ್ಲ. ಸರ್, DCM ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಈಗ ಅನಿವಾರ್ಯವಾಗಿ ಅವರು ನಥಿಂಗ್ ರಾಂಗ್. ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ನಥಿಂಗ್ ರಾಂಗ್. ಅಥವಾ ಇನ್ನೊಬ್ಬ MLA ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ರೆ ನಥಿಂಗ್ ರಾಂಗ್. Thank you, sir. Thank you very much. ಓಕೆ. Thank you very much, sir. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.